ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ದ್ವಿತೀಯ PUCಗೆ ಸಂಬಂಧಪಟ್ಟಂತೆ ಹಾಗೂ ಪ್ರಥಮ PUCಗೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ 2023-24 ಅಂದ್ರೆ ಈ ವರ್ಷ ನಡೀತಾ ಇರುವಂತಹ ಈ ಒಂದು ಪರೀಕ್ಷೆಯಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ಇಲಾಖೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಅಪ್ಲೋಡ್ ಮಾಡಿದೆ. ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಇಲ್ಲಿ ಕೀ ಆನ್ಸರ್ ಗಳೊಂದಿಗೆ ಹೊಸದಾಗಿ ಆಗಿರುವ ಬದಲಾವಣೆಗಳನ್ನ ನಿಮ್ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಪ್ರಥಮ PUCಯ ಮಾದರಿ ಪ್ರಶ್ನೆ ಪತ್ರಿಕೆ 2023-24 ಅಂದ್ರೆ ಈಗ ನಡೀತಾ ಇರುವಂತಹ ಪ್ರಶ್ನೆ ಪತ್ರಿಕೆ. ಇದು ಕೂಡ 3 ಗಂಟೆ 15 ನಿಮಿಷ ಸಂಬಂಧಪಟ್ಟಿರುತ್ತೆ. ಇಲ್ಲಿ ನಾವು ಗರಿಷ್ಠ 80 ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಉತ್ತರಿಸಬೇಕು. ಇಲ್ಲಿ ನಾವು ಸೂಚನೆಗಳನ್ನ ನೋಡ್ಲಾಗಿ ಪ್ರಶ್ನೆಗಳ ಸಂಖ್ಯೆಗಳನ್ನ ಮಾರ್ಜಿನ್ ನಲ್ಲಿ ಸ್ಪಷ್ಟವಾಗಿ ಬರೆಯಿರಿ ಅಂತ ಇದೆ. ನಾವು ಒಳಗಡೆ ಬರಿತಾ ಇರ್ತೀವಿ, ಹಾಗಾಗಿ ಪ್ರಶ್ನೆಗಳ ಸಂಖ್ಯೆಯನ್ನ ನಾವು ಮಾರ್ಜಿನ್ ನಲ್ಲಿ ಸ್ಪಷ್ಟವಾಗಿ ಬರೀಬೇಕು. ಆಮೇಲೆ ಪ್ರತಿ ಪ್ರಶ್ನೆಗೆ ಉತ್ತರವು ನಿರಂತರವಾಗಿರಬೇಕು. ಅಂದ್ರೆ ಒಂದು ಪ್ರಶ್ನೆಗೆ ನೀವು ಉತ್ತರಿಸ್ತಾ ಇರ್ತೀರಾ ಲಾಂಗ್ ಕ್ವಶನ್ಸ್, ಅದರಲ್ಲಿ ಒಂದೆರಡು ಪಾಯಿಂಟ್ ಗಳನ್ನ ಒಂದು ಪೇಜ್ ನಲ್ಲಿ, ಇನ್ನೊಂದೆರಡು ಪಾಯಿಂಟ್ ಗಳನ್ನ ಬೇರೆ ಪೇಜ್ ದಲ್ಲಿ, ಈ ತರಹ ಉತ್ತರಿಸಬಾರದು. ಆ ಒಂದು ಪ್ರಶ್ನೆಗೆ ನೀವೇನು ಉತ್ತರಿಸ್ತಿರೋ ಕಂಟಿನ್ಯೂಸ್ ಆಗಿ ಆ ಒಂದು ಪ್ರಶ್ನೆ ನಿರಂತರ ಆಗಿರಬೇಕು. ಮೂರನೇದು ಭಾಗ ಎ, ಇಲ್ಲಿ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನ ಮಾತ್ರ ಪರಿಗಣಿಸಲಾಗುವುದು. ಅಂದ್ರೆ ಭಾಗ ಎ ದಲ್ಲಿ ಬರುವಂತಹ ಈ ಹೊಸ ಮಾದರಿಯ ಪ್ರಶ್ನೆಗಳಲ್ಲಿ MCQ ಆಗಿರ್ಬೋದು, ಬಿಟ್ಟ ಸ್ಥಳ ತುಂಬಿರಿ ಆಗಿರ್ಬೋದು, ಹೊಂದಿಸಿ ಬರೆಯಿರಿ ಆಗಿರ್ಬೋದು, ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥದ್ದಾಗಿರ್ಬೋದು. ಇವುಗಳನ್ನ ನೀವು ಎಲ್ಲಿ ಪ್ರಥಮವಾಗಿ ಉತ್ತರಿಸ್ತಿರೋ ಅದನ್ನೇ ಮೌಲ್ಯಮಾಪನಕ್ಕೆ ಪರಿಗಣಿಸ್ತಾರೆ. ಅಂದ್ರೆ ಇಲ್ಲಿ ನೀವು ಎರಡು ಉತ್ತರಗಳಲ್ಲಿ ಡೌಟ್ ಇದ್ದು ಒಂದು ಪೇಜ್ ನಲ್ಲಿ ಒಂದು ಉತ್ತರವನ್ನ, ಇನ್ನೊಂದು ಪೇಜ್ ನಲ್ಲಿ ಇನ್ನೊಂದು ಉತ್ತರವನ್ನ ಬರೆದಾಗ ಯಾವ್ದಾದ್ರು ಒಂದು ಸರಿ ಉತ್ತರ ಆಗುತ್ತೆ ಅನ್ನುವ ಭಾವನೆಯನ್ನ ನೀವು ಇಟ್ಟುಕೊಂಡಿದ್ರೆ ಅದನ್ನ ತೆಗೆದುಹಾಕಿ ನೀವು ಪ್ರಥಮವಾಗಿ ಯಾವ್ದು ಬರೆದಿರ್ತೀರೋ ಅದು ತಪ್ಪಾಗಿದ್ರು ಅದಕ್ಕೆ ತಪ್ಪು ಅಂತ ಮಾರ್ಕ್ಸ್ ಹಾಕಿ, ಮುಂದಿನ ಪೇಜ್ ನಲ್ಲಿ ನೀವು ಬರೆದದ್ದು ಸರಿಯಾಗಿದ್ರು ಅದಕ್ಕೆ ಅಂಕಗಳನ್ನ ಪರಿಗಣಿಸೋದಿಲ್ಲ, ಕೊಡೋದಿಲ್ಲ. ಹಾಗಾಗಿ ಭಾಗ ಎ ಪ್ರಶ್ನೆಗಳನ್ನ ಪ್ರಥಮವಾಗಿ ಬರೆದಂತಹ ಉತ್ತರಗಳನ್ನ ಮಾತ್ರ ಪರಿಗಣಿಸಲಾಗುವುದು. ಹಾಗಾದ್ರೆ ಈಗ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನ ಈಗ ನಾವು ನೋಡೋಣ. ಮೊದಲನೇ ಭಾಗ ಎ, ಇದರಲ್ಲಿ 1ನೇ ಪಾರ್ಟ್ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ. ಅಂದ್ರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ. ಒಂದು ಪ್ರಶ್ನೆಗೆ 4 ಉತ್ತರಗಳಿದ್ದು ಅದರಲ್ಲಿಯ ಸರಿ ಉತ್ತರವನ್ನ ನಾವು ಆಯ್ಕೆ ಮಾಡಿ ಬರೀಬೇಕು. ಇದು ಪ್ರತಿಯೊಂದು ಪ್ರಶ್ನೆಗೂ ಕೂಡ 1 ಅಂಕ ದೊರೆಯುತ್ತಾ ಇದೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ, ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯ ಸುತ್ತುತ್ತದೆ. ದೈನಂದಿನ ಜೀವನದ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯ ಸುತ್ತುತ್ತದೆ. ಯಾವುದು? ಎ ಇತಿಹಾಸ, ಬಿ ಅರ್ಥಶಾಸ್ತ್ರ, ಸಿ ರಾಜ್ಯಶಾಸ್ತ್ರ, ಡಿ ಸಮಾಜಶಾಸ್ತ್ರ. ಈ 4 ಉತ್ತರಗಳಲ್ಲಿ ದೈನಂದಿನ ಜೀವನದ ವ್ಯವಹಾರದಲ್ಲಿ ಮಾನವನ ಅಧ್ಯಯನದ ಸುತ್ತ ವಿಷಯ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿ ಉತ್ತರ ಬಿ ಅರ್ಥಶಾಸ್ತ್ರ. ಅಂದ್ರೆ ಜೀವನದ ದೈನಂದಿನ ವ್ಯವಹಾರಗಳಲ್ಲಿ ನಡೀತಾ ಇರುವಂತಹ ಚಟುವಟಿಕೆ ಕುರಿತು ಅಭ್ಯಾಸ ಮಾಡುವಂತದ್ದು ಎಲ್ಲಿ ಅಂದ್ರೆ ನಾವು ಅರ್ಥಶಾಸ್ತ್ರದಲ್ಲಿ. ಹಾಗಾಗಿ ಇದಕ್ಕೆ ಸರಿ ಉತ್ತರ ಬಿ ಅರ್ಥಶಾಸ್ತ್ರ ಆಗಿದೆ. ಇನ್ನು 2ನೇ ಪ್ರಶ್ನೆ, ದತ್ತಾಂಶಗಳನ್ನು ವಾಕ್ಯಗಳಲ್ಲಿ ನಿರೂಪಿಸುವುದನ್ನು ಹೀಗೆನ್ನುವರು. ದತ್ತಾಂಶಗಳನ್ನ ವಾಕ್ಯಗಳಲ್ಲಿ ನಿರೂಪಿಸುವುದನ್ನು ಏನಂತ ಕರೀತಾರೆ ಅಥವಾ ಹೀಗಂತಾರೆ. ಯಾವುದು? ಎ ಕೋಷ್ಟಕ ನಿರೂಪಣೆ, ಬಿ ರೇಖಾಚಿತ್ರ ನಿರೂಪಣೆ, ಸಿ ಪಠ್ಯ ನಿರೂಪಣೆ, ಅಥವಾ ಡಿ ಮೇಲಿನ ಯಾವುದು ಅಲ್ಲ. ದತ್ತಾಂಶಗಳನ್ನು ವಾಕ್ಯಗಳಲ್ಲಿ ನಿರೂಪಿಸುವುದು ಅಂದ್ರೆ ವಾಕ್ಯಗಳಲ್ಲಿ ನಿರೂಪಿಸುವುದು ಅಂದಾಗ ಇಲ್ಲಿ ಕೋಷ್ಟಕ ಅಥವಾ ರೇಖಾಚಿತ್ರ ಆಗೋದಿಲ್ಲ. ಹಾಗಾದ್ರೆ ಯಾವುದು ಸರಿಯಾಗುತ್ತೆ? ಇದರ ಸರಿ ಉತ್ತರ ಸಿ ಪಠ್ಯ ನಿರೂಪಣೆ. ಪಠ್ಯ ನಿರೂಪಣೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 3ನೇದಾಗಿ, ಭಾರತದಲ್ಲಿ ರೈಲು ಸಾರಿಗೆ ಪ್ರಾರಂಭವಾದ ವರ್ಷ. ಭಾರತದಲ್ಲಿ ಯಾವ ವರ್ಷ ರೈಲು ಪ್ರಾರಂಭ ಆಯ್ತು ಅನ್ನೋದಕ್ಕೆ ಇಲ್ಲಿ ಉತ್ತರಗಳನ್ನು ಗಮನಿಸಿದ್ರೆ ಎ 1835, ಬಿ 1776, ಸಿ 1850, ಡಿ 1853. ಇದರಲ್ಲಿ ಸರಿಯಾದ ಉತ್ತರ ಭಾರತದಲ್ಲಿ ರೈಲು ಸಾರಿಗೆ ಪ್ರಾರಂಭವಾದ ವರ್ಷ ಅಂತಂದ್ರೆ ಸಿ 1850. 1850ರಲ್ಲಿ ಭಾರತದಲ್ಲಿ ರೈಲು ಸಾರಿಗೆ ಪ್ರಾರಂಭ ಆಗತ್ತೆ. ಇನ್ನು 4ನೇದಾಗಿ, ಇದು ಕೃಷಿ ಸಂಬಂಧಿತ ಚಟುವಟಿಕೆಯಾಗಿದೆ. ಯಾವುದು? ಎ ಕೋಳಿ ಸಾಕಾಣೆ, ಬಿ ಗೃಹ ಕೈಗಾರಿಕೆ, ಸಿ ಸಣ್ಣ ಕೈಗಾರಿಕೆ, ಡಿ ಪ್ರವಾಸೋದ್ಯಮ. ಈ 4ರಲ್ಲಿ ಯಾವುದು ಕೃಷಿ ಸಂಬಂಧಿತ ಚಟುವಟಿಕೆಯಾಗಿದೆ?
ಇಲ್ಲಿ ನಾವು ನೋಡ್ಬೇಕು, ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಗೃಹ ಕೈಗಾರಿಕೆ, ಪ್ರವಾಸೋದ್ಯಮ ಇದು ಆಗೋದಿಲ್ಲ. ಹಾಗಾದ್ರೆ ಯಾವ್ದು ಸರಿ ಉತ್ತರ ಅಂದ್ರೆ ಎ, ಕೋಳಿ ಸಾಕಾಣೆ. ಕೋಳಿ ಸಾಕಾಣೆಯು ಕೂಡ ಒಂದು ಕೃಷಿಗೆ ಸಂಬಂಧಿತ ಚಟುವಟಿಕೆ ಆಗಿದೆ. ಇನ್ನು 5ನೇದಾಗಿ ಜಿಡಿಪಿ ಎಂಬುದು ಎ ಒಟ್ಟು ದೇಶೀಯ ಉತ್ಪನ್ನ, ಬಿ ಒಟ್ಟು ದೇಶೀಯ ಬೆಲೆ, ಸಿ ಮೇಲಿನ ಯಾವುದೂ ಅಲ್ಲ, ಡಿ ಒಟ್ಟು ಡಾಲರ್ ಬೆಲೆ. ಅಂದ್ರೆ ಇದರಲ್ಲಿ ನಾವು ಸರಿ ಉತ್ತರವನ್ನ ಗಮನಿಸಬೇಕು ಅಂದ್ರೆ ಜಿಡಿಪಿ ಎಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನುವಂಥದ್ದು, ಅಥವಾ ಒಟ್ಟು ದೇಶೀಯ ಉತ್ಪನ್ನ ಇಲ್ಲಿ ಸರಿ ಉತ್ತರ ಆಗುತ್ತೆ. ಹೀಗೆ ಮೊದಲ ಪಾರ್ಟ್ ನಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ನೋಡಿದ್ವಿ. ಈಗ ಪಾರ್ಟ್ 2, ಆವರಣದಲ್ಲಿರುವ ಸರಿಯಾದ ಉತ್ತರವನ್ನ ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿ. ಇಲ್ಲಿಯೂ ಕೂಡ 5 ಪ್ರಶ್ನೆಗಳು. ಈ ಒಂದು ಭಾಗದಿಂದಲೂ ನಾವು 5 ಅಂಕಗಳನ್ನ ಪಡೆದುಕೊಳ್ಬಹುದು. ಅಂದ್ರೆ ಇಲ್ಲಿ ಉತ್ತರಗಳನ್ನ ಆವರಣದಲ್ಲಿ ನೀಡಿರ್ತಾರೆ. ಆ ಆವರಣದಲ್ಲಿ ನೀಡಿರುವ ಉತ್ತರವನ್ನ ಸರಿಯಾದದ್ದು ಯಾವುದು ಅನ್ನೋದನ್ನ ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಬೇಕು. ಪ್ರತಿಯೊಂದಕ್ಕೂ ಕೂಡ ಇಲ್ಲಿನೂ 1 ಅಂಕ ದೊರೀತಾ ಇದೆ. ಹಾಗಾದ್ರೆ ಇಲ್ಲಿ ಕಂಟಿನ್ಯೂಸ್ ಪ್ರಶ್ನೆಗಳನ್ನ ನೀವು ನೋಡ್ಬೋದು. 6ನೆಯ ಪ್ರಶ್ನೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ದತ್ತಾಂಶ, ಶ್ರಮ, ಸ್ತಂಭ ನಕ್ಷೆ, ಮಹಾತ್ಮ ಗಾಂಧಿ, ಕಾಲ ಶ್ರೇಣಿ ನಕ್ಷೆ ಅಪರಿಮಿತವಾಗಿವೆ. ಇವೆಲ್ಲವೂ ಕೂಡ ಯಾವುದು ಸಂಬಂಧಪಟ್ಟಂತದ್ದು ಅಂತಂದ್ರೆ ಈ ಉತ್ತರಗಳು. ಇಲ್ಲಿ 5 ಪ್ರಶ್ನೆಗಳನ್ನ ಕೇಳಿದ್ದಾರೆ, 6 ಉತ್ತರಗಳನ್ನ ನೀಡಿದ್ದಾರೆ. ಅಂದ್ರೆ ಸ್ವಲ್ಪ ನಿಮಗೆ ಇಲ್ಲಿ ಟ್ವಿಸ್ಟ್ ಆಗಿ ಕನ್ಫ್ಯೂಸ್ ಆಗಬೇಕು ಅನ್ನುವ ರೀತಿಯಲ್ಲಿ ಮಾಡಿರುವಂತದ್ದು. ಇಲ್ಲಿ 6 ಸಂಪನ್ಮೂಲ ಮಿತಿಯಲ್ಲಿವೆ ಆದರೆ ಬಯಕೆಗಳು. 7 ಅಂಕಗಣಿತೀಯ ರೇಖಾನಕ್ಷೆಯನ್ನು ಡ್ಯಾಶ್ ಎಂದು ಕರೆಯುವರು. 8 ಸಮೀಕ್ಷೆಯು ಡ್ಯಾಶ್ ಸಂಗ್ರಹಣೆಯ ವಿಧಾನವನ್ನು ನಿರ್ಧರಿಸಲು ಸಹಾಯಕವಾಗಿದೆ. 9 ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳಿಂದ ಹೆಚ್ಚಾಗಿ ಡ್ಯಾಶ್ ಅನ್ನು ಬಳಸುತ್ತವೆ. 10 ಶಿಕ್ಷಣ ಮತ್ತು ತರಬೇತಿಯ ಮೂಲಕ ವಿವಿಧ ಕರಕುಶಲ ಕೆಲಸಗಳಿಗೆ ಹೆಚ್ಚು ಒತ್ತು ನೀಡಿದವರು. ಇವುಗಳನ್ನ ಒಂದೊಂದಾಗಿ ನಾವು ನೋಡ್ಬೇಕು. ಅಂದ್ರೆ ಮೊದಲನೇದು ಸಂಪನ್ಮೂಲಗಳು ಮಿತಿಯಲ್ಲಿವೆ ಆದರೆ ಬಯಕೆಗಳು. ಇದರಲ್ಲಿ ಸರಿ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಅಪರಿಮಿತವಾಗಿವೆ. ಸಂಪನ್ಮೂಲ ಮಿತಿಯಲ್ಲಿವೆ ಆದ್ರೆ ಬಯಕೆಗಳು ಮಾತ್ರ ಲಿಮಿಟ್ ಮೀರಿ ಅಪರಿಮಿತ ಆಗಿವೆ. 7ನೇದಾಗಿ ಅಂಕಗಣಿತೀಯ ರೇಖಾನಕ್ಷೆಯನ್ನ ಡ್ಯಾಶ್ ಎಂದು ಕರೆಯುವರು. ಅಂಕಗಣಿತೀಯ ರೇಖಾನಕ್ಷೆಯನ್ನು ಏನಂತ ಕರೀತಾರೆ ಅಂದಾಗ ಇದರ ಸರಿ ಉತ್ತರ ಕಾಲ ಶ್ರೇಣಿ ನಕ್ಷೆ ಅಂತ ಕರೀತಾರೆ. ಗಣಿತೀಯ ರೇಖಾನಕ್ಷೆಯನ್ನ ಕಾಲ ಶ್ರೇಣಿ ನಕ್ಷೆ ಅಂತ ಕರೀತಾರೆ. ಇನ್ನು 8ನೇದಾಗಿ ಸಮೀಕ್ಷೆಯು ಡ್ಯಾಶ್ ಸಂಗ್ರಹಣೆಯ ವಿಧಾನವನ್ನು ನಿರ್ಧರಿಸಲು ಸಹಾಯಕವಾಗಿದೆ. ಯಾವುದು ಸಂಗ್ರಹಣೆಯ ವಿಧಾನವನ್ನು ನಿರ್ಧರಿಸಲು ಸಮೀಕ್ಷೆ ಸಹಾಯಕ ಆಗುತ್ತೆ? ಇದರ ಸರಿ ಉತ್ತರ ದತ್ತಾಂಶ ಸಂಗ್ರಹಣೆಯ ವಿಧಾನವನ್ನು ನಿರ್ಧರಿಸಲು ಸಹಾಯಕ ಆಗಿದೆ. ಇನ್ನು 9ನೇದಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳಿಗಿಂತ ಹೆಚ್ಚಾಗಿ ಡ್ಯಾಶ್ ಅನ್ನು ಬಳಸುತ್ತವೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳಿಗಿಂತ ಹೆಚ್ಚಾಗಿ ಏನ್ ಬಳಸ್ತಾ ಇವೆ ಅಂದ್ರೆ ಶ್ರಮವನ್ನ ಬಳಸುತ್ತವೆ. ಇಲ್ಲಿ ಸರಿ ಉತ್ತರ ಶ್ರಮ ಆಗುತ್ತೆ. ಇನ್ನು 10ನೇದಾಗಿ ಶಿಕ್ಷಣ ಮತ್ತು ತರಬೇತಿಯ ಮೂಲಕ ವಿವಿಧ ಕರಕುಶಲ ಕೆಲಸಗಳಿಗೆ ಹೆಚ್ಚು ಒತ್ತು ನೀಡಿದವರು. ಶಿಕ್ಷಣ ಮತ್ತು ತರಬೇತಿಯ ಮೂಲಕ ಕರಕುಶಲ ಕೆಲಸಗಳಿಗೆ ಹೆಚ್ಚು ಒತ್ತು ನೀಡಿದವರು ಯಾರು ಅಂದಾಗ ಸರಿ ಉತ್ತರ ಮಹಾತ್ಮ ಗಾಂಧಿ. ಹೀಗೆ ಬಿಟ್ಟ ಸ್ಥಳ 5. ಇವುಗಳಲ್ಲಿ ನಾವು ಈ 5 ಪ್ರಶ್ನೆಗಳಿಗೆ ಉತ್ತರಿಸಿ 5 ಅಂಕಗಳನ್ನ ಪಡೆದು ಒಟ್ಟು 10 ಅಂಕಗಳು ಆಗುದು. ಸೀರಿಯಲ್ ಆಗಿ ಕಂಟಿನ್ಯೂಸ್ ಆಗಿ ನಾವು ಪ್ರಶ್ನೆ ಸಂಖ್ಯೆಯನ್ನ ನೋಡ್ತೀವಿ, ಹಾಗೆಯೇ ನಾವು ಹಾಕ್ಬೇಕಾಗುತ್ತೆ. ಇನ್ನು ಪಾರ್ಟ್ 3 ಹೊಂದಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ ಇಲ್ಲಿಯೂ ಕೂಡ 1 ಅಂಕ. ಇಲ್ಲಿ ಎ ಮತ್ತು ಬಿ ಅನ್ನುವಂಥದ್ದು ಕೊಟ್ಟಿರ್ತಾರೆ. ಎದಕ್ಕೆ ಬಿ ಅನ್ನ ನಾವು ಜಂಬಲ್ ಆಗಿ ಕೊಟ್ಟಿರೋದನ್ನ ಹೊಂದಿಸಿ ಬರೀಬೇಕು. ನೋಡೋಣ ಏನ್ ಕೊಟ್ಟಿದ್ದಾರೆ ಪ್ರಶ್ನೆ. ಎ ಮತ್ತು ಬಿ ನೋಡ್ತೀರಿ ಇಲ್ಲಿ. ವೈಯಕ್ತಿಕ ಸಂದರ್ಶನ Q1 Q2 P25 P50 WPI ಪ್ರಧಾನಮಂತ್ರಿ ವಿಶ್ವ ಬ್ಯಾಂಕು 11 12 13 14 15 ಈ ರೀತಿ ಪ್ರಶ್ನೆ. ಇದೇ ಸಂಖ್ಯೆಗಳನ್ನ ಹಾಕ್ಬೇಕು. ನೆಕ್ಸ್ಟ್ ಮುಂದೆ ಎ ಸಗಟು ಬೆಲೆ ಸೂಚ್ಯಂಕ, ಬಿ ಯೋಜನಾ ಆಯೋಗದ ಅಧ್ಯಕ್ಷರು, ಸಿ ಅಧಿಕ ವೆಚ್ಚ, ಡಿ ವಿಭಾಜಕ ಮೌಲ್ಯಗಳು, ಈ ಸಾಕ್ಷರತಾ ದರ, ಎಫ್ ಭಾರತ ಮತ್ತು ಜ್ಞಾನ ಆರ್ಥಿಕತೆ ಅಂತ ಬರುತ್ತೆ. ಇವುಗಳನ್ನ ನಾವು ಹೊಂದಿಸಿ ಬರೆಯೋಣ. ನೋಡೋಣ ಯಾವ ರೀತಿಯಾಗಿ ಹೊಂದಿಸೋಣ ಅಂದ್ರೆ ಇಲ್ಲಿ ಎ ಮತ್ತು ಬಿ ಅಂತ ನಾವು ಮೊದಲಿಟ್ಟುಕೊಂಡು ಇಲ್ಲಿ ಎದಲ್ಲಿ ಮೊದಲಿನ ವೈಯಕ್ತಿಕ ಸಂದರ್ಶನ Q1 Q2 ಅಂತ ಇದೆ. ಈ ಒಂದೊಂದಾಗಿ ನೋಡೋಣ. ವೈಯಕ್ತಿಕ ಸಂದರ್ಶನ ಇಲ್ಲಿ ಹೊಂದಿಸಿ ಬರೆಯುವುದಾಗ ವೈಯಕ್ತಿಕ ಸಂದರ್ಶನ ಯಾವ್ದಾಗುತ್ತೆ ಅಂತಂದ್ರೆ ಇಲ್ಲಿ ಸಿ ಅಧಿಕ ವೆಚ್ಚ. ಅಂದ್ರೆ ಇಂಡಿವಿಜುವಲ್ ವೈಯಕ್ತಿಕವಾಗಿ ಸಂದರ್ಶನ ಮಾಡ್ತಾ ಹೋದಾಗ ಅಧಿಕ ವೆಚ್ಚ ಆಗ್ತದೆ. ಹಾಗಾಗಿ ಸಿ ಅಧಿಕ ವೆಚ್ಚ ವೈಯಕ್ತಿಕ ಸಂದರ್ಶನಕ್ಕೆ ಮ್ಯಾಚ್ ಆಗುತ್ತೆ. ಇನ್ನು Q1 Q2 P25 P50 ಇದಕ್ಕೆ ಮ್ಯಾಚ್ ಆಗುವಂತದ್ದು ಅಂದ್ರೆ ಇವು ವಿಭಾಜಕ ಮೌಲ್ಯಗಳಾಗಿವೆ. ಅಂದ್ರೆ ಡಿ ವಿಭಾಜಕ ಮೌಲ್ಯಗಳು. ಇನ್ನು WPI ಅಂದಾಗ ಸಗಟು ಬೆಲೆ ಸೂಚ್ಯಂಕ ಇದು
ಎ ಸಗಟು ಬೆಲೆ ಸೂಚ್ಯಂಕ ಸರಿಯಾದ ಹೊಂದಿಕೆ ಆಗತ್ತೆ. ಇನ್ನು 14 ಪ್ರಧಾನಮಂತ್ರಿ ಅಂದಾಗ ಬಿ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ, ಪ್ರಧಾನಮಂತ್ರಿ ಯೋಜನಾ ಆಯೋಗದ ಅಧ್ಯಕ್ಷರು ಆಗಿರ್ತಾರೆ. ಇನ್ನು 15ನೇ ವಿಶ್ವ ಬ್ಯಾಂಕ್ ಅಂದಾಗ ಭಾರತ ಮತ್ತು ಜ್ಞಾನ ಆರ್ಥಿಕತೆ ಇದಕ್ಕೆ ಮ್ಯಾಚ್ ಆಗುವಂತದ್ದು. ಹೀಗೆ ಹೊಂದಿಸಿ ಬರೆಯಿರಿ ಕೂಡ ನಾವು 5 ಅಂಕಗಳನ್ನ ಪಡೆದುಕೊಳ್ಬಹುದು. ಹೀಗೆ ಈ ಭಾಗದಿಂದ 3ನೇ ಭಾಗದಿಂದ 5 ಅಂಕ ಪಡಿತೀವಿ. ಈಗ ಪಾರ್ಟ್ 4 ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿಯೂ ಕೂಡ ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ ಇಲ್ಲಿ ದೊರೆಯುತ್ತದೆ. ಇಲ್ಲಿ ನೀವು ನೋಡ್ಬೋದು 16ನೇದು ಅಂದ್ರೆ ಕಂಟಿನ್ಯೂಸ್ ನಂಬರ್, ಇಲ್ಲಿ ಕಂಟಿನ್ಯೂಸ್ ಮಾಡಿದ ಪ್ರಶ್ನೆಗಳ ಸಂಖ್ಯೆ. ಜನಗಣತಿ ಅರ್ಥ ಬರೆಯಿರಿ. ಜನಗಣತಿ ಅಂದ್ರೆ ಏನು, ಅದರ ಅರ್ಥ ಬರೆಯಿರಿ ಅಂದಾಗ ಇದರ ಉತ್ತರವನ್ನ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಬಹುದು. ಜನಸಂಖ್ಯೆಯ ಬಗ್ಗೆ ಸಂಪೂರ್ಣವಾದ ಮತ್ತು ನಿರಂತರವಾದ ಜನಸಂಖ್ಯೆಯ ಮಾಹಿತಿಯನ್ನ ಸಂಗ್ರಹಿಸುವುದನ್ನ ನಾವು ಏನಂತ ಕರಿಬಹುದು, ಜನಗಣತಿ ಅಂತ ಕರಿತೀವಿ. ನೆಕ್ಸ್ಟ್ 17ನೇ ಸಹ ಸಂಬಂಧ ಎಂದರೇನು. 17ನೇ ಪ್ರಶ್ನೆ ಸಹ ಸಂಬಂಧ ಎಂದರೇನು. ಇದಕ್ಕೆ ಸಹ ಸಂಬಂಧ ಎಂದರೇನು ಎನ್ನುವಂತ ಪ್ರಶ್ನೆಗೆ ಉತ್ತರವನ್ನು ನಾವು ಗಮನಿಸಿದಾಗ 2 ಚಲಕಗಳ ನಡುವೆ ಇರುವ ಸಂಬಂಧವನ್ನ ತಿಳಿಸುವಂತದ್ದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಹ ಸಂಬಂಧ ಎನ್ನುತ್ತಾರೆ. ಇನ್ನು 18ನೇದಾಗಿ ಬ್ರಿಟಿಷರ ಆಳ್ವಿಕೆಯ ಕಾಲದ ಪ್ರಮುಖ ಕಂದಾಯ ಪಾವತಿ ಪದ್ಧತಿಯನ್ನು ಹೆಸರಿಸಿ. ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಈ ಕಂದಾಯ ಪಾವತಿ ಪದ್ಧತಿಗೆ ಏನಂತ ಕರೀತಾ ಇದ್ರು ಅನ್ನೋದನ್ನ ಹೆಸರಿಸಿ ಅಂದಾಗ ಇದರ ಸರಿ ಉತ್ತರ ಜಮೀನ್ದಾರಿ ಪದ್ಧತಿ. ಈ ಜಮೀನ್ದಾರಿ ಪದ್ಧತಿ ಅನ್ನೋದು ಬ್ರಿಟಿಷರ ಕಾಲದ ಕಂದಾಯ ಪಾವತಿ ಪದ್ಧತಿ ಆಗಿದೆ. ಇನ್ನು 19ನೇದಾಗಿ UGC ಯನ್ನ ವಿಸ್ತರಿಸಿ. UGC ಇದಕ್ಕೆ ನಾವು ಉತ್ತರಿಸಬೇಕು ಅಂದಾಗ ಅಥವಾ ವಿಸ್ತರಿಸಬೇಕು ಅಂದಾಗ UGC ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಬರೀಬಹುದು. ಕನ್ನಡದಲ್ಲಿ ಇದನ್ನ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಂತ ಕರಿಬಹುದು. ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಂತ ಕರಿಬಹುದು. ಇನ್ನು 20ನೇದಾಗಿ ಗ್ರಾಮೀಣ ಸಾಲ ಎಂದರೇನು. ಗ್ರಾಮೀಣ ಸಾಲ ಎಂದರೇನು ಅಂದಾಗ ಇಲ್ಲಿ ನಾವು ಇದರ ಉತ್ತರವನ್ನು ಗಮನಿಸಬೇಕಂದ್ರೆ ಬಿತ್ತನೆಯ ಬೀಜ, ರಾಸಾಯನಿಕ ಗೊಬ್ಬರ, ಕೃಷಿ ಉಪಕರಣಗಳು ಮತ್ತು ಇತರೆ ಕೌಟುಂಬಿಕ ವೆಚ್ಚಗಳಾಗಿರುವಂತಹ ವಿವಾಹ, ಮರಣ, ಧಾರ್ಮಿಕ ಆಚರಣೆ ಮುಂತಾದ ವೆಚ್ಚಗಳನ್ನ ಭರಿಸಲಿಕ್ಕೆ ರೈತ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ಗಳು ನೀಡ್ತಾ ಇವೆ ಸಾಲವನ್ನ. ಇದನ್ನ ಏನಂತ ಕರೀತಾರೆ ಅಂದ್ರೆ ರೈತರಿಗೆ ನೀಡುವ ಗ್ರಾಮೀಣ ಬ್ಯಾಂಕ್ಗಳು ನೀಡುವಂತ ಸಾಲವನ್ನ ಗ್ರಾಮೀಣ ಸಾಲ ಅಂತ ಕರಿಬಹುದು. ಹೀಗೆ ಇಲ್ಲಿಂದ ನಾವು ಈ ಪಾರ್ಟ್ ಎ ದಿಂದ 4 ಪಾರ್ಟ್ಗಳಲ್ಲಿ ಒಂದೊಂದು ಪಾರ್ಟ್ ನಲ್ಲಿ 5 ಅಂಕಗಳನ್ನ ಪಡೆದುಕೊಂಡು ಒಟ್ಟು 20 ಅಂಕಗಳನ್ನ ಈ ಭಾಗದಿಂದ ನಾವು ಪಡೆದುಕೊಳ್ತೀವಿ. ಇಂತೂ ಸುಲಭವಾಗಿ ನಾವು ಪಡೆದುಕೊಳ್ಳುವಂತಹ ಈ ಪ್ರಶ್ನೆಗಳು ಆಗಿವೆ. ಇನ್ನು ಪಾರ್ಟ್ 5 ಅಂತ ಬರ್ತಾ ಇದೆ. ಈ ಕೆಳಗಿನ ಯಾವ್ದಾದ್ರು 3 ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ, ಪ್ರತಿಯೊಂದಕ್ಕೂ 2 ಅಂಕದ್ದು. ಚಲಕಗಳ ವಿಧಗಳನ್ನ ತಿಳಿಸಿ ಅಂತ ಇದೆ. ಸ್ತಂಭ ರೇಖಾ ಚಿತ್ರಗಳ ವಿಧಗಳಾವು. ಈ ಕೆಳಗಿನ ಮಾಹಿತಿ ಅಂಕಗಣಿತ ಸರಾಸರಿಯನ್ನ ಕಂಡು ಹಿಡಿಯಿರಿ. ಕೆಳಗಿನಲ್ಲಿ ಯಾವುದು ಸಹ ಸಂಬಂಧವಿದೆ. ತರಕಾರಿ ಉತ್ಪಾದನೆ ಮತ್ತು ಬೆಲೆ, ತಾಪಮಾನ ಮತ್ತು ಐಸ್ ಕ್ರೀಮ್ಗಳ ಮಾರಾಟ. ಯಾವುದರಲ್ಲಿ 4 ಸಂಖ್ಯಾತ್ಮಕ ಸಾಧನಗಳನ್ನ ಹೆಸರಿಸಿ ಅಂತ. ಹೀಗೆ ಈ ಒಂದು ಭಾಗದಿಂದ ನಾವು 3 ಪ್ರಶ್ನೆಗಳಿಗೆ ಉತ್ತರಿಸುವುದು 5ರಲ್ಲಿ, ಇದರಿಂದ 6 ಅಂಕಗಳನ್ನ ಪಡೆದುಕೊಳ್ತೀವಿ. ಇನ್ನು 6ನೇ ಭಾಗ ಹೊರಗುತ್ತಿಗೆ ಸೇವೆಗಳಾವು. ಇವುಗಳು ಕೂಡ 4 ವಾಕ್ಯಗಳಲ್ಲಿ ಉತ್ತರಿಸುವಂತದ್ದು. ಇಲ್ಲಿ 4 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಒಂದು ದೇಶದ ಮಾನವ ಬಂಡವಾಳ 2 ಪ್ರಮುಖ ಮೂಲಗಳಾವು. ಲೇವಾದೇವಿಗಾರರು ಗ್ರಾಮೀಣ ರೈತರನ್ನು ಹೇಗೆ ಶೋಷಿಸುತ್ತಿದ್ದರು. ಪರಿಸರದ 4 ಕಾರ್ಯಗಳನ್ನು ಹೆಸರಿಸಿ. ಆಯುಷ್ ಒಳಗೊಂಡಿರುವ ವೈದ್ಯಕೀಯ ಪದ್ಧತಿಯನ್ನು ಹೆಸರಿಸಿ. ಕಮ್ಯೂನ್ ಪದ್ಧತಿ ಎಂದರೇನು. ಇಲ್ಲಿ ನಾವು ಈ ಭಾಗದಿಂದ 4 ಪ್ರಶ್ನೆಗಳಿಗೆ ಉತ್ತರಿಸಿ 8 ಅಂಕಗಳನ್ನ ಪಡೆದುಕೊಳ್ಬಹುದು. ಇನ್ನು ಭಾಗ ಸಿ, ಇಲ್ಲಿ ಕೆಳಗಿನ ಯಾವ್ದಾದ್ರು 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 12 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರ್ತದೆ. ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ವಿವರಿಸಿ. ಯಾದೃಚ್ಛಿಕ ಮಾದರಿ ಎಂದರೇನು ಸಂಕ್ಷಿಪ್ತವಾಗಿ ವಿವರಿಸಿ. ದತ್ತಾಂಶಗಳ ವರ್ಗೀಕರಣದ ಕುರಿತು ಟಿಪ್ಪಣಿ ಬರೆಯಿರಿ. ಚದುರಿಕೆಯ ಚಿತ್ರ ಬಿಡಿಸಿರಿ ಮತ್ತು ಸಹ ಸಂಬಂಧ ನಿರ್ಣಯಿಸಿ ಅಂತ. ಇದರಿಂದ ನಾವು 2 ಪ್ರಶ್ನೆಗಳು ಉತ್ತರಿಸಿ 8 ಅಂಕಗಳನ್ನ ಪಡೆದುಕೊಳ್ಳಬಹುದು. ಇನ್ನು ಯಾವ್ದಾದರೂ 4 ಪ್ರಶ್ನೆಗಳಿಗೆ 12 ವಾಕ್ಯಗಳಲ್ಲಿ ಉತ್ತರಿಸುವುದು. ಇವುಗಳು ಕೂಡ 4 ಅಂಕದ ಪ್ರಶ್ನೆಗಳು. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಸಂಪತ್ತು ಬಸಿದು ಹೋಯಿತು ಎಂಬುದನ್ನು ಏನೆಂದು ಅರ್ಥೈಸುತ್ತೀರಿ. ಪಂಚವಾರ್ಷಿಕ ಯೋಜನೆಗಳು ಯಾವ್ದಾದ್ರು 2 ಗುರಿಗಳನ್ನು ವಿವರಿಸಿ. ಭಾರತದ ಆರ್ಥಿಕ ಸುಧಾರಣೆಗಳ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಭಾರತದಲ್ಲಿ ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸುವ ಅಗತ್ಯವನ್ನು ಚರ್ಚಿಸಿ. ನಿರುದ್ಯೋಗದ ವಿಧಗಳನ್ನು ವಿವರಿಸಿ. ಪಾಕಿಸ್ತಾನದಲ್ಲಿ ಕಡಿಮೆ ಬೆಳವಣಿಗೆ ಮತ್ತು ಬಡತನ ಮರುಹುಟ್ಟಿಗೆ ಕಾರಣಗಳನ್ನ ನೀಡಿರಿ. ಹೀಗೆ ಈ ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ನಾವು ಉತ್ತರಿಸಿರಿ. 6 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಉತ್ತರಿಸುವಂತದ್ದು. ಇನ್ನು ಭಾಗ ಡಿ, ಒಂದು ಪ್ರಶ್ನೆಗಳಿಗೆ 20 ವಾಕ್ಯಗಳಿಗೆ ಉತ್ತರಿಸಿ 6 ಅಂಕದ ಪ್ರಶ್ನೆ. ಇಲ್ಲಿ 2 ಕೇಳಿರ್ತಾರೆ. ಈ ಕೆಳಗಿನ ದತ್ತಾಂಶಗಳ ಮಧ್ಯಾಂಕ ಕಂಡು ಹಿಡಿಯಿರಿ. ಮೀಡಿಯನ್. ಅನುಭೋಗಿಯ ಬೆಲೆ ಸೂಚ್ಯಾಂಕವನ್ನು ರಚಿಸುವ ಕಂಡು ಬರುವ ತೊಂದರೆಗಳನ್ನು ವಿವರಿಸಿ. 2ರಲ್ಲಿ ಒಂದನ್ನ ಬರೆದು 6 ಅಂಕಗಳನ್ನ ಪಡೆದುಕೊಳ್ಳಬಹುದು. ಇನ್ನು
ಈ ಕೆಳಗಿನ ಯಾವ್ದಾದ್ರು ಒಂದು ಪ್ರಶ್ನೆಗಳಿಗೆ ಮತ್ತೆ 6 ಅಂಕದ ಪ್ರಶ್ನೆ 20 ವಾಕ್ಯದಲ್ಲಿ ಉತ್ತರಿಸುವುದು. ಸಾವಯವ ಬೇಸಾಯದ ಲಾಭಗಳನ್ನ ಪಟ್ಟಿ ಮಾಡಿ ಸುಸ್ಥಿರ ಅಭಿವೃದ್ಧಿ ಸಾಧಿಸಲು ಅನುಸರಿಸಬಹುದಾದ ಯಾವ್ದಾದ್ರು 6 ತಂತ್ರಗಳನ್ನ ವಿವರಿಸಿ ಅಂತ 2ರಲ್ಲಿ 1 ಬರೆದು 6 ಅಂಕಗಳನ್ನ ಪಡೆದುಕೊಳ್ಳಬಹುದು. ಇನ್ನು ಇದು ಕಾರ್ಯಭಾರ ಅಥವಾ ನಿಯೋಜನೆ ಆಧಾರಿತ ಪ್ರಶ್ನೆ. ಇಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಿಸಿ ನಾವು 10 ಅಂಕಗಳನ್ನ ಪಡೆದುಕೊಳ್ಬಹುದು. ಒಂದೊಂದು ಪ್ರಶ್ನೆಗೆ 5 ಅಂಕ ಇದೆ. ಇಲ್ಲಿ 3 ಪ್ರಶ್ನೆ ಕೇಳಿರಲಾಗಿರುತ್ತದೆ. ನಿಮ್ಮ ಪ್ರದೇಶದ ಈ ಕೆಳಗೆ ನಮೂದಿಸಿದ ಉದ್ಯೋಗದ ಸ್ಥಳಗಳಲ್ಲಿ ಭಾಗಿಯಾಗಿರುವ ಮಹಿಳೆಯರ ಬಗ್ಗೆ ನೀವು ಸಂಗ್ರಹಿಸಿರುವ ದತ್ತಾಂಶ ಆಧಾರದ ಮೇಲೆ ಒಂದು ಪೈ ಚಿತ್ರವನ್ನ ರಚಿಸಿ. ಇಲ್ಲಿ ಸೀಮಾಂತ ಕೆಲಸಗಾರ, ಇಲ್ಲೊಂದು ಇದರ ಮುಖ್ಯ ಕೆಲಸ ಮಾಡುದು, ಇದ್ರ ಮೇಲೆ ಒಂದು ಪೈ ಚಿತ್ರ. ಕೆಳಗಿನ ಬ್ಯಾಂಕ್ಗಳಲ್ಲಿ ಕೃಷಿ, ಕೈಗಾರಿಕೆ, ರಾಷ್ಟ್ರೀಕೃತ, ಖಾಸಗಿ, ವಿದೇಶಿ ಬ್ಯಾಂಕ್ ಅನ್ನ ಗುರುತಿಸಿ ಅಂತ ಮಾಡಿ ಕೆಳಗೆ ಪಟ್ಟಿ ಕೊಟ್ಟಿದ್ರೆ ಯಾವ್ದು ಕೃಷಿ, ಯಾವ್ದು ರಾಷ್ಟ್ರೀಕೃತ, ಯಾವ್ದು ಖಾಸಗಿ ಅಂತ. ಮುಂದೆ ಇನ್ನೊಂದು ಕೆಳಗಿನ ಪಟ್ಟಿಯಲ್ಲಿ ಅನೌಪಚಾರಿಕ, ಔಪಚಾರಿಕ ಕೆಲಸಗಾರರನ್ನು ಗುರುತಿಸಿರಿ. ಪೆಟ್ಟಿಗೆ ಅಂಗಡಿ ಮಾಲೀಕ, ಕೈಮಗ್ಗದ ನೇಕಾರ, SBI ನ ಕ್ಯಾಶಿಯರ್, ರಸ್ತೆ ಬದಿ ಮಾರಾಟಗಾರ, ಸರ್ಕಾರಿ ಆಸ್ಪತ್ರೆ ನರ್ಸು, ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕ, ಶಿಂಪಿಗ, ಕಂದಾಯ ನಿರೀಕ್ಷಕರು, ಆರಕ್ಷಕರು, ಕೃಷಿ ಕಾರ್ಮಿಕರು. ಈ 3 ಪ್ರಶ್ನೆಗಳಲ್ಲಿ 2 ಪ್ರಶ್ನೆ ಉತ್ತರಿಸಿ ನಾವು 10 ಅಂಕನ್ನ ಪಡೆದುಕೊಳ್ಳೋದು. ಒಟ್ಟಾಗಿ ಈ ಒಂದು ಭಾಗದಿಂದ ಈ ಒಂದು ಪ್ರಶ್ನೆ ಪತ್ರಿಕೆ ಮಾದರಿಯಾಗಿದ್ದು ಈ ವರ್ಷ ಇದೇ ರೀತಿಯ ಪ್ರಶ್ನೆ ಪತ್ರಿಕೆ ಬರುವಂತಹದ್ದು. ಹಾಗಾಗಿ ಎಲ್ಲರೂ ಅಧ್ಯಯನ ಮಾಡಿ ಸರಿಯಾದ ರೀತಿಯಲ್ಲಿ ಅಂಕಗಳನ್ನ ಪಡೆದುಕೊಳ್ತೀರಿ ಅನ್ನುವಂತ ಭರವಸೆಯೊಂದಿಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.